ಅವ್ರ ಧರ್ಮ ಅವ್ರದ್ದು ಫಾಲೋ ಮಾಡಿ, ನಮ್ಮ ಧರ್ಮ ನಮ್ಮದು, ನನ್ನ ಧರ್ಮನೇ ಗ್ರೇಟು, ನನ್ನ ದೇವರೇ ಗ್ರೇಟು, ಪ್ರಶಾಂತವಾಗಿರಿ, ಸುಖಿಯಾಗಿರಿ, ಖುಷಿಯಾಗಿರಿ, ದೀರ್ಘಕಾಲ ಬಾಳ್ತೀವಿ. ಚಿಂತೆ ಮಾಡಿ, ವ್ಯಥೆ ಪಡಿ, ದುಃಖ ಪಡಿ, ಭಯ ಪಡಿ, ಆಯುಷ್ ಕಮ್ಮಿ ಆಗುತ್ತೆ. ಹಣ ಸಂಪಾದನೆ ಮಾಡ್ತಾರೆ, ಆಸೆ ಸಂಪಾದನೆ ಮಾಡ್ತಾರೆ, ಆದರೆ ಹೋಗುವಾಗ ಎಲ್ಲ ಬಿಟ್ಟು ಹೋಗ್ತಾರೆ. ಇನ್ನೊಬ್ಬರ ಜಾಸ್ತಿ ದುಡ್ಡಿದೆ ಅಂತ ಜಾಸ್ತಿ ದುಡ್ಡಿಲ್ವೇ, ಎಲ್ಲ ಇದ್ರೂ ಕೂಡ ನೆಮ್ಮದಿ ಇಲ್ಲ ರೀ. ನಾನು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ, ರಿಟೈರ್ಡ್ ಪ್ರೊಫೆಸರ್ ಆಫ್ ಸೈಕ್ಯಾಟ್ರಿ, ಮನೋವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ಪ್ರೊಫೆಸರ್ ಆಗಿ ನಿವೃತ್ತಿಯನ್ನು ಹೊಂದಿದ್ದೇನೆ ನಿಮ್ಮ ಮನಸ್ಸಿಂದ. ಇವತ್ತು ಮನುಷ್ಯನ ಆಯಸ್ಸಿಗೂ ಹಾಗೆ ಮನಸ್ಸಿಗೂ ಸಂಬಂಧ ಇದೆಯೇ ನೋಡೋಣ. ಪ್ರಕೃತಿ ಮನುಷ್ಯನಿಗೆ 80ರಿಂದ 120 ವರ್ಷ ಆಯಸ್ಸು ಕೊಟ್ಟಿದೆ. ಈ ಆಯಸ್ಸು ಜೀನ್ನಲ್ಲೇ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಆದರೆ ನಾವು ಆಯಸ್ಸು ಪೂರ್ತ ಬದುಕಿರ್ತೀವ ಅಥವಾ ಬೇಗ ಸಾಯ್ತೀವ. ಸಾವಿಗೆ ಮುಖ್ಯವಾದ ಕಾರಣ ಕಾಯಿಲೆಗಳು. ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಹೃದ್ರೋಗ ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಹೀಗೆ ಕಾಯಿಲೆಗಳು ನಮ್ಮ ಆಯಸ್ಸನ್ನು ಕಟ್ ಮಾಡುತ್ತೆ. ಈ ಕಾಯಿಲೆಗಳು ಯಾಕೆ ಬರುತ್ತೆ? ಮೊದಲನೇ ಕಾರಣವೇ ಮಾನಸಿಕ ಒತ್ತಡ, ಚಿಂತೆ, ವ್ಯಥೆ, ಭಯ, ಕೋಪ, ದುಃಖ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಶೋಕ, ಚಿಂತೆ. ಯಾವಾಗ ಮನಸ್ಸು ಪ್ರಶಾಂತವಾಗಿರಲ್ಲ, ಮನಸ್ಸಿಗೆ ನಾನಾ ನೋವುಗಳಿದ್ದಾವೆ, ಭಯ ಇದೆ, ಆತಂಕ ಇದೆ, ನಿರಾಶೆ ಇದೆ, ಹತಾಶೆ ಇದೆ, ಕೆಲಸದ ಒತ್ತಡ ಇದೆ, ನಾಳೇನಾಗುತ್ತೋ ಅನ್ನೋ ಭಯ ಇದೆ, ನನ್ನ ಹೆಂಡತಿ ನಾನು ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಗಂಡ ನನ್ನ ಸರಿ ನೋಡ್ಕೊಳ್ತಾ ಇಲ್ಲ, ನನಗೆ ಅನ್ಯಾಯ ಆಗ್ತಾ ಇದೆ, ತಮ್ಮನೇ ಅನ್ಯಾಯ ಮಾಡಿದ್ದಾನೆ. ಈ ರೀತಿ ಮನಸ್ಸು ಪ್ರಕ್ಷುಬ್ಧ ಆಯಿತು ಅಂತಂದರೆ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ಸಿಂದ ಈ ಎಲ್ಲ ಕಾಯಿಲೆ ಬರ್ತಾವ್ರಿ. ಮುಖ್ಯವಾಗಿ ಜೀವನ ಸಂಗಾತಿ ಕಾಯಿಲೆಗಳು, ಡಯಾಬಿಟಿಸು, BP, ಕ್ಯಾನ್ಸರು ಇವೆಲ್ಲ ಬರ್ತವೆ. ಅವು ನಮ್ಮ ಆಯಸ್ಸನ್ನು ಕಟ್ ಮಾಡುತ್ತೆ. ಇದು ಒಂದು. ಎರಡನೇದು, ನಮ್ಮ ದೇಶದಲ್ಲಿ ಸಾವಿಗೆ ಒಂದು ಆಯುಸ್ಸು ಕಮ್ಮಿ ಆಗೋದಕ್ಕೆ ಇನ್ನೊಂದು ಕಾರಣ ಅಂತಂದರೆ ಆಕ್ಸಿಡೆಂಟ್, ಅಪಘಾತಗಳು, ರಸ್ತೆಯ ಅಪಘಾತಗಳು, ಹೊಡೆದಾಟದಲ್ಲಿ ಗಾಯಗಳಾಗ್ತಕ್ಕಂಥದ್ದು. ಈ ರೀತಿ ಅಪಘಾತದಿಂದ ಸಾಕಷ್ಟು ಜನ ಸಾಯ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಸಾಯ್ತಾರೆ ರೀ. 35% ಸಾವುಗಳು ಚಿಕ್ಕ ವಯಸ್ಸು. ಯಾಕೆಂತಂದರೆ ಅವರಿಗೆ ಇಲ್ಲ ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್, ಆಲ್ಕೋಹಾಲ್ ಕುಡಿದು ವಾಹನ ಚಲಾಯಿಸ್ತಕ್ಕಂಥದ್ದು, ಅಥವಾ ವಾಹನ ಚಲಾಯಿಸುವಾಗ ಮನಸ್ಸು ಪ್ರಕ್ಷುಬ್ಧವಾಗಿದೆ, ನಿದ್ದೆ ಮಾಡಿಲ್ಲ, ಊಟ ಸರಿಯಾಗಿ ಸೇರಿಲ್ಲ, ಯಾವುದೋ ಚಿಂತೆ, ಗಾಡಿ ಓಡಿಸಿರ್ತಾರೆ, ಗಮನ ಇಲ್ಲ, ಓವರ್ ಸ್ಪೀಡ್ ಮಾಡ್ತಾರೆ, ಓವರ್ಟೇಕ್ ಮಾಡ್ತಾರೆ. ಹಾಗಾಗಿ ಆಕ್ಸಿಡೆಂಟ್ ಆಗಲಿಕ್ಕೆ ಕಾರಣ ಏನು? ಪ್ರಕ್ಷುಬ್ಧ ಮನಸ್ಸು, ಜೊತೆಗೆ ಆಲ್ಕೋಹಾಲ್, ಜೊತೆಗೆ ರಸ್ತೆಯ ನಿಯಮಗಳನ್ನು ಫಾಲೋ ಮಾಡಬೇಕು ಅಂತಕ್ಕಂಥ ನೈತಿಕ ನಿಯಮ ನಾವು ಫಾಲೋ ಮಾಡಲ್ಲ. ಇವತ್ತು ಅನೇಕ ಯಂಗ್ಸ್ಟರ್ಸು 120-130 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಡಿ ಬಿಡಿಸ್ತಾರೆ, ಸಿಗ್ನಲ್ ಜಂಪ್ ಮಾಡ್ತಾರೆ. ಇವೆಲ್ಲ ಮನಸ್ಸೇ. ಅಯ್ಯ ಪುಣ್ಯಾತ್ಮ, ಸಿಗ್ನಲ್ ಜಂಪ್ ಮಾಡಬೇಡ, ಇನ್ನೊಂದು ಕಾರ್ ಓವರ್ಟೇಕ್ ಮಾಡಬೇಡ ಅಂತ ಹೇಳೋ ಮನಸ್ಸು ಅಲ್ಲಿ ಕೆಲಸ ಮಾಡೋದೇ ಇಲ್ಲ. ಮೂರನೇ ಕಾರಣ ಸೂಸೈಡ್, ಆತ್ಮಹತ್ಯೆ. ಪ್ರತಿ ನಿಮಿಷ ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿದ್ದಾರೆ. ಯಾಕೆ? ಆತ್ಮಹತ್ಯೆಗೆ 108 ಕಾರಣಗಳು ಕೊಡ್ತಾರೆ. ಮೂಲ ಕಾರಣ ಏನು? ಬದುಕಿನ ಪ್ರೀತಿ ಕಮ್ಮಿ ಆಗುತ್ತೆ, ಜೀವನ ಪ್ರೀತಿ ಕಮ್ಮಿ ಆಗುತ್ತೆ, ಸಾವು ಬರಲಿ ಅಂತ ಆಸೆ. ಸಾವೇ ನನ್ನ ಸಮಸ್ಯೆಗೆ ಪರಿಹಾರ. ನನ್ನ ಹೆಂಡತಿ ಮೋಸ ಮಾಡಿದ್ದಾಳೆ, ಆತ್ಮಹತ್ಯೆ. ಅಥವಾ ಹೆಂಡತಿ ಮೋಸ ಮಾಡಿದ್ದಾಳೆ, ಅವಳನ್ನೂ ಕೊಲ್ಲಬೇಕು, ಅವಳ ಪ್ರಿಯಕರನ್ನು ಕೊಲ್ಲಬೇಕು. ಬಾಸ್ ನನಗೆ ಅನ್ಯಾಯ ಮಾಡಿದ್ದಾನೆ, ನನಗೆ ಜೂನಿಯರಿಗೆ ಪ್ರಮೋಷನ್ ಕೊಟ್ಬಿಟ್ಟಿದ್ದಾರೆ, ಬಾಸ್ ಹೆಸರು ಬರೆದ್ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಬಾಸ್ಗೆ ಜೈಲಾಗಲಿ. ಪರೀಕ್ಷೆಯಲ್ಲಿ ಫೇಲ್ ಆಯಿತು, ಇನ್ನೊಂದು ಸರಿ ಕಟ್ಟಿ ಪಾಸ್ ಮಾಡೋಣ ಮನಸ್ಸಿಲ್ಲ, ಪಾಸಾಗಲಿಲ್ಲ ಅಂತಾರೆ ಅವಮಾನ, ಅಪರಾಧ. ಸೊ ಆತ್ಮಹತ್ಯೆಗೆ ಕಾರಣ ಡಿಸ್ಟರ್ಬ್ ಮೈಂಡ್, ಹತಾಶೆ, ನಿರಾಶೆ, ಅಸಹಾಯಕತೆ, ಒಂಟಿತನ. ಈಗ ಇಳಿ ವಯಸ್ಸಿನಲ್ಲೂ ಆತ್ಮಹತ್ಯೆ ಶುರುವಾಗಿದೆ ನಮ್ಮ ದೇಶದಲ್ಲಿ. ಹಾಗಾಗಿ 3 ಕಾರಣಗಳು: ಡಿಸೀಸ್, ಕಾಯಿಲೆಗಳು ಬರಲಿಕ್ಕೆ ಕಾರಣ, ಹಾಗೆ ಆಕ್ಸಿಡೆಂಟ್ ಆಗಲಿಕ್ಕೆ ಕಾರಣ, ಹಾಗೆ ಹೊಡೆದಾಟಗಳು.
ಒಂದು ಜಾತಿ ಕಂಡು ಇನ್ನೊಂದು ಜಾತಿಗಾಗೋದಿಲ್ಲ, ಒಂದು ಧರ್ಮ ಕಂಡು ಇನ್ನೊಂದು ಹೋಗಿ ಪಟ್ಟಿ ಮಾಡ್ತಕ್ಕಂಥದ್ದು, ಹೊಡೆದಾಟ ಮಾಡ್ತಕ್ಕಂಥದ್ದು ಇವೆಲ್ಲ ಮನಸ್ಸಿನ ಪ್ರಕ್ಷುಬ್ಧ ಮನಸ್ಸಿನ ಕೆಲಸಗಳೇ. ಆದರೆ ಇನ್ನೊಬ್ಬರನ್ನ ಸಹಿಸ್ಕೊಳ್ಬೇಕು, ಸಹಿಷ್ಣುತೆ ಇರಬೇಕು. ಅವ್ರ ಧರ್ಮ ಅವ್ರದ್ದು ಫಾಲೋ ಮಾಡಿ, ನಮ್ಮ ಧರ್ಮ ನಮ್ಮದು, ನನ್ನ ಧರ್ಮನೇ ಗ್ರೇಟು, ನನ್ನ ದೇವರೇ ಗ್ರೇಟು, ಇನ್ನೊಬ್ಬನ ಧರ್ಮ ಕೆಟ್ಟದ್ದು, ಇನ್ನೊಂದು ದೇವರು ನಾಲಾಯಕು, ಈ ಥರ ಅನಾರೋಗ್ಯಕರ ಮನಸ್ಸುಗಳು ಇದ್ದಾಗ ಸಾವು ಬರ್ತಿದ್ದೀರಿ. ಸೊ ಹಾಗಾಗಿ ನೇರವಾಗಿ ಮನುಷ್ಯನ ಆಯಸ್ಸಿಗೂ ಹಾಗೆ ಮನಸ್ಸಿಗೂ ನೇರವಾದಂಥ ಸಂಬಂಧ ಇದೆ. ಪ್ರಶಾಂತವಾಗಿರಿ, ಸುಖಿಯಾಗಿರಿ, ಖುಷಿಯಾಗಿರಿ, ದೀರ್ಘಕಾಲ ಬಾಳ್ತೀರಿ. ಚಿಂತೆ ಮಾಡಿ, ವ್ಯಥೆ ಪಡಿ, ದುಃಖ ಪಡಿ, ಭಯ ಪಡಿ, ಆಯುಷ್ ಕಮ್ಮಿ ಆಗುತ್ತೆ. ಈಗ ಭಾರತದಲ್ಲಿ ಜನಸಂಖ್ಯೆಯ ಆವರೇಜ್ ವಯಸ್ಸು ಗಂಡಸರು ನಾವು 70-72, ಹಾಗೆ ಹೆಂಗಸರು 74-76. ಇದು ವರ್ಷ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನಷ್ಟು ಜಾಸ್ತಿ ಆಗಬೇಕಾಯಿತು, ಆದರೆ ಆಗೋದಿಲ್ಲ. ಇವೆಲ್ಲ ಕಾರಣಗಳು. ಆ ದೃಷ್ಟಿಯಿಂದ ಆರೋಗ್ಯಕ್ಕೆ ಮನಸ್ಸಿನ ಆರೋಗ್ಯ ಬಹಳ ಮುಖ್ಯ. ಹಾಗೆ ಸಾಮಾಜಿಕ ಆರೋಗ್ಯ, ಹೇಗೆ ಹೊಂದ್ಕೊಂಡು ಬದುಕಬೇಕು, ಇರೋದನ್ನ ಹಂಚ್ಕೊಂಡು ತಿನ್ನಬೇಕು, ಸ್ವಾರ್ಥಿ ಆಗಬಾರ್ದು. ನಾನೇ ಎಲ್ಲ ಹಣವನ್ನು ದೋಚ್ಕೋಬೇಕು, ಎಲ್ಲ ಸವಲತ್ತು ನನಗೇ ಸಿಗಬೇಕು, ಬೇರೊಂದು ಸತ್ತು ಚಿಂತಿಲ್ಲ, ಬೇರೊಂದು ಉಪವಾಸ ಮಾಡೋ ಚಿಂತಿಲ್ಲ. ಒಂದು ಕಮ್ಯುನಿಟಿಯಿಂದ ಎಲ್ಲ ಮೀಸಲಾಗಿ ನಮಗೇ ಬೇಕು, ನನಗೆ ಕೊಡಬೇಡಿ. ಹೀಗಾಗಿ ಸ್ವಾರ್ಥ ಜಾಸ್ತಿ ಆಗ್ತಿದ್ದಾಗೇ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಹಣ ಸಂಪಾದನೆ ಮಾಡ್ತಾರೆ, ಆಸೆ ಸಂಪಾದನೆ ಮಾಡ್ತಾರೆ, ಆದರೆ ಹೋಗುವಾಗ ಎಲ್ಲ ಬಿಟ್ಟು ಹೋಗ್ತಾರೆ. ಹೋಗುವಾಗ ಒಂದು ಹಿಡಿ ಮಣ್ಣು ತೊಗೊಂಡೋಗಲ್ಲ, ₹1 ತೊಗೊಂಡೋಗಿ ಸಾಧ್ಯ ಇಲ್ಲ. ಅದು ಗೊತ್ತಿದ್ರೂ ಕೂಡ ಹಣ ಸಂಪಾದನೆ, ಕೀರ್ತಿ ಸಂಪಾದನೆ ಮಾಡೋದಕ್ಕೆ ಸಾಕಷ್ಟು ಟೆನ್ಷನ್ ಮಾಡಿಕೊಂಡು ಅಥವಾ ಹೋಲಿಸ್ಕೊಂಡು, ಇನ್ನೊಬ್ರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿಲ್ವೇ, ಇನ್ನೊಬ್ರ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಜಾಸ್ತಿ ದುಡ್ಡಿಲ್ವೇ, ಎಲ್ಲ ಇದ್ದರೂ ಕೂಡ ನೆಮ್ಮದಿ ಇಲ್ಲ. ಹಾಗೆ ಈಗ ಒಂಟಿತನ, ಯಾರಿಗೆ ಯಾರು ಎರವನ ಸಂಸಾರ, ಅಣ್ಣ ತಮ್ಮನ ಕೇಳೋದಿಲ್ಲ, ತಮ್ಮ ಅಣ್ಣನ ಬಗ್ಗೆ ಕೇಳೋದಿಲ್ಲ. ಈಗ ಹೆತ್ತ ಮಕ್ಕಳು ತಂದೆ ತಾಯಿ ಬಗ್ಗೆ ನೋಡ್ಕೊಳ್ಳೋದು ಇಲ್ಲ, ಬೇಗ ಸಾಯಿರಿ ಅಂತಾರೆ, ವೃದ್ಧಾಶ್ರಮಕ್ಕೆ ತೊಗೊಂಡು ಹಾಕ್ಬಿಡ್ತಾರೆ, ಹೋಗಿ ಅಲ್ಲಿ ಸಾಯಿರಿ ಅಂತ. ಹಾಗಾಗಿ ದಯಮಾಡಿ ನೀವು ಆರೋಗ್ಯವಾಗಿರಬೇಕು ಅಂತಂದರೆ, ಹೆಚ್ಚು ಕಾಲ ಬದುಕಿರಬೇಕು ಅಂತಂದರೆ, ಅಕಾಲ ಮೃತ್ಯು ನಿಮಗೆ ಬರಬಾರ್ದು ಅಂತಂದರೆ, ನೀವು ಎಷ್ಟು ಸಾಧ್ಯವೋ ಅಷ್ಟು ಖುಷಿಯಾಗಿರಿ. ತೃಪ್ತಿ ಬಹಳ ಮುಖ್ಯ ರೀ. ಇವತ್ತೇನು ಊಟ ಮಾಡಿದೆ, ಏನು ಬಟ್ಟೆ ಹಾಕ್ಕೊಂಡಿದ್ದಾನೆ, ಎಷ್ಟು ಜನ ನನ್ನ ಪ್ರೀತಿ ಮಾಡ್ತಾರೆ, ನನಗೆ ಎಷ್ಟು ನಾನು ಸಂತೋಷ ಆಗಿದ್ದೇನೆ, ಲಭ್ಯವಿರೋದಲ್ಲಿ ಸಂತೋಷ ಪಡೆದು ಕಲ್ತ್ಕೊಂಡ್ರೆ ಆರೋಗ್ಯವೂ ಆಯುಷ್ಯೂ ಇದೆ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.